ಹಲೋ ನಮಸ್ಕಾರ, ನಾನು ನಿಮ್ಮ ದುಷ್ಯಂತ್ 9.7 ಬಿಗ್ ಎಫ್ಎಂ ಇಂದ ಅಂಡ್ ಸ್ಟಿಲ್ ಇಂಡಿಯಾ ಅರ್ಪಿಸುತ್ತಿರುವ ಕೃಷಿಕರ ನಡೆ ಪರಿವರ್ತನೆಯ ಕಡೆ ಸೀಸನ್ 2ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಹಾಗೆ ನಾವು ಆಗ್ಲೇ ಧಾರವಾಡ ಡಿಸ್ಟಿಕ್ ಕುಂದಗೋಳ ತಾಲೂಕಲ್ಲಿ ಅಲ್ಲೊಂದು ಕ್ಯಾಶು ಫಾರ್ಮಿಂಗ್ ಹೋದ್ರಿ, ಅಲ್ಲಿ ತೋರಿಸಿದ್ರಿ ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ಸ್ ನಿಮಗೆ ಕ್ಯಾಶು ಫಾರ್ಮಿಂಗ್ ಅಲ್ಲಿ ಹೇಗೆ ಹೆಲ್ಪ್ ಮಾಡುತ್ತೆ. ಆ ಫಾರ್ಮರ್ ಕೂಡ ನಮ್ಮ ಹತ್ರ ಮಾತಾಡಿದ್ರು. ಇವಾಗ ನಾವು ಧಾರವಾಡ ಡಿಸ್ಟಿಕ್ ನವೀನಗೊಂಡ್ ತಾಲೂಕಲ್ಲಿರೋ ಯಮ್ಮನೂರಿ ಬನ್ನಿರಿ. ಹಾಗೆ ಇವತ್ತು ನನ್ನ ಜೊತೆ ಒಬ್ರು ಸ್ಪೆಷಲ್ ಫಾರ್ಮರ್ ಇದ್ದಾರೆ, ಅವರೇ ಬಸವರಾಜ್ ಅವರು. ಸೊ ಅವ್ರು ಕೂಡ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ಲಾಂಟೇಶನ್ ಮಾಡಿದ್ದಾರೆ. ಅದು ಯಾವುದು ಅಂದ್ರೆ, ನಾವೆಲ್ಲ ಸೋಪ್ ಅಲ್ಲಿ ಯೂಸ್ ಮಾಡ್ತೀರಿ, ಫೇಸ್ ವಾಶ್ ಅಲ್ಲಿ ಯೂಸ್ ಮಾಡ್ತೀರಿ, ಅಥವಾ ಮೆಡಿಸಿನ್ಸ್ ಯೂಸ್ ಮಾಡ್ತೀರಿ, ದಟ್ ಇಸ್ ಅಲೋವೆರಾ. ಸೊ ಅಲೋವೆರಾನ ಇವ್ರ ಪ್ಲಾಂಟೇಶನ್ ಮಾಡಿದ್ದಾರೆ. ಸೊ ಈ ಪ್ಲಾಂಟೇಶನ್ಗೆ ನಮ್ಮ ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ಸ್, ಅವ್ರ ಮಷಿನ್ಸ್ ಇರ್ಬೋದು, ಜರ್ಮನ್ ಟೆಕ್ನಾಲಜಿ ಇರ್ಬೋದು, ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ನಾನು ಹೇಳಿದಾಗಲೇ ಈ ಅಲೋವೆರಾ ಪ್ಲಾಂಟೇಶನ್ ಫಾರ್ಮರ್ ಇರ್ಬೋದು, ರೈತ ಅನ್ಸುತ್ತಿದ್ದಾರೆ ಮಿಸ್ಟರ್ ಬಸವರಾಜ್ ಅವರು. ನಮಸ್ಕಾರ ಸರ್. ಸೊ ಸರ್, ನಿಮ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅಥವಾ ನಿಮ್ಮ ಪ್ಲಾಂಟೇಶನ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್, ಅಂದ್ರೆ ನೀವು ಮುಂಚೆ ಏನ್ ಕೆಲಸ ಮಾಡ್ತಿದ್ರು, ಏನ್ ಎಜುಕೇಶನ್ ಮಾಡಿದಿರಿ ಅಂತ ನಮಗೆ ಸ್ವಲ್ಪ ಹೇಳ್ಬೋದಾ ಸರ್? ಸರ್, ನಮ್ದು ಎಜುಕೇಶನ್ ಬಂದ್ಬಿಟ್ಟು PUC ಸೆಕೆಂಡ್ ಇಯರ್ ಮುಗಿದಿದೆ. ಓಕೆ. ಮೊದ್ಲಿಂದನೂ ನಮ್ದು ಫ್ಯಾಮಿಲಿ ಅಗ್ರಿಕಲ್ಚರ್ ಫ್ಯಾಮಿಲಿ. ಓಕೆ. ಆಮೇಲೆ ಇಲ್ಲಿದು ಲೋಕಲ್ ಅಲ್ಲಿ ಅಂದ್ರೆ ನಮ್ದು ಹತ್ತಿ, ಜೋಳ, ಶೇಂಗಾ, ಮೆಣಸಿನ್ಕಾಯಿ ಇದೆಲ್ಲ ಬೆಳಿತಿದ್ವಿ. ಬಟ್ ಅದರಲ್ಲಿ ಏನಿದೆ, ಒನ್ ಟೈಮ್ ಮಳೆ ಆಗ್ತಿತ್ತು, ಆಗಂಗಿಲ್ಲ, ಕ್ಲೈಮೇಟ್ ಇದರಿಂದ ಪ್ರಾಬ್ಲಮ್ ಆಗ್ತಾ ಇತ್ತು. ಅಷ್ಟು ಸರಿಯಾಗಿ ಫಸಲ್ ಕೈಗೆ ಸಿಗ್ತಿದ್ದಿಲ್ಲ. ಏನೋ ಒಂದು ಚೇಂಜಸ್ ಇರಲಿಪ್ಪ ಅಂತ ಇದೊಂದು ಕಂಪನಿ ಜೊತೆ ಅಗ್ರಿಮೆಂಟ್ ಮಾಡಿ ನಾವು ಅಲೋವೆರಾ ಪ್ಲಾಂಟೇಶನ್ ಮಾಡಿದೀವಿ. ಚೆನ್ನಾಗಿದೆ. ಒಂದ್ ಜೊತೆ ಅಗ್ರಿಮೆಂಟ್ ಆಗಿದೆ ಬೈಬ್ಯಾಕ್. ನೋಡೋಣ, ಒಂದು ರೈತರು ಹೊಸದು ಏನೋ ಚೇಂಜಸ್ ಅದರಲ್ಲಿ ಚೆನ್ನಾಗಿ ಬರುತ್ತೆ ನಮ್ಗೆ ಇನ್ಕಮ್ ಅಂತ ತಿಳ್ಕೊಂಡಿದೀವಿ. ನೋಡ್ಬೇಕು ಸರ್ ಈಗ. ಸೊ ನಿಮ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡ್ಬೇಕು ಅಂತ ಇದ್ರೆ, ನೀವು ನಮ್ಮ ಒಂದು ವ್ಯೂವರ್ಸ್ ಗೆ, ನಮ್ಮ ಲಿಸ್ನರ್ಸ್ ಗೆ ಹೇಗೆ ಇಂಟ್ರೊಡ್ಯೂಸ್ ಮಾಡಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಈಗ ಇದು ನಮ್ಗೆ ಇದನ್ನ ಪ್ಲಾಂಟೇಶನ್ ಮಾಡಿದ್ಮೇಲೆ ರೈತರ ಕಡೆ ಎತ್ತು ಇರ್ತಿಲ್ಲ. ಮೊದ್ಲೇ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು, ಎಲ್ಲ ಮಾಡೋರು ಇರ್ತಿದ್ರು, ಆಮೇಲೆ ಹಸು ಎಲ್ಲ ಇರ್ತಿತ್ತು, ಎಲ್ಲ ಕರೆಕ್ಟ್ ಆಗಿರ್ತಿತ್ತು. ಈಗ ಖರ್ಚು ಕಾಸ್ಟ್ ಹೆಚ್ಚಿಗೆ ಆಗ್ತಾ ಬರ್ತಿದೆ. ಆಮೇಲೆ ನಮ್ಗೀಗ ಸ್ಟಿಲ್ ಕಂಪ್ನಿದು ಒಂದು ಕಲ್ಟಿವೇಟರ್ ಮಷಿನ್ ಅದು ತೊಗೊಂಡ್ಮೇಲೆ ಈಗ 1 ಎಕರೆಗೆ ನಾವು ಬೇರೆ ಕಡೆಯಿಂದ ನಾವು ರೆಂಟ್ ಒಳಗಡೆ ತಗೊಂಡು 1 ಎಕರೆ ಗಳೆ ಹೊಡಿಬೇಕಂದ್ರೆ ಈಗ ನಿಮ್ಗೆ 1500 ರಿಂದ 2000 ರೂಪಾಯಿ ಖರ್ಚು ಬರುತ್ತೆ. ಇದನ್ನ ತಗೊಂಡ್ಮೇಲೆ ನಮ್ಗೆ 100 ರೂಪೀಸ್ ಅಲ್ಲಿ 1 ಎಕರೆ ನಾವು ರೋಟೋವೇಟರ್ ಹೊಡಿಬಹುದು ನಾವೀಗ ಕಳೆ. ಆಮೇಲೆ ಈಗ ಆಳು ಸಿಗಂಗಿಲ್ಲ ಹಳ್ಳಿಯಲ್ಲಿ ಎಲ್ಲ, ಈಗ 400 ರೂಪಾಯಿ 500 ರೂಪಾಯಿ ಪೇಮೆಂಟ್ ಅಂತಿದ್ದಾರೆ. ಅಷ್ಟು ವರ್ಕೌಟ್ ಆಗಂಗಿಲ್ಲ ನಮ್ಗೆ. ಈ ಮಷಿನ್ ತಗೊಂಡ್ಮೇಲೆ 1 ಎಕರೆಗೆ 1 ಲೀಟರ್ ಪೆಟ್ರೋಲ್ ಅಲ್ಲಿ 1 ಎಕರೆ ಹೊಡಿಬಹುದು ನಾವು. ಒಬ್ಬ ಮನುಷ್ಯ ಆದ್ರೆ ಸಾಕು. ನಾವು ಸ್ವಂತ ಮನೆಯವರೇ ಮಾಡ್ಬೋದು ಇದನ್ನ. ದಿನಕ್ಕೆ 4 ರಿಂದ 5 ಎಕರೆ ಹೊಲ ನಾವು ಕಲ್ಟಿವೇಟರ್ ಹೊಡಿಬಹುದು ಇದನ್ನ. ಆಮೇಲೆ ಎಷ್ಟು ಕ್ಲೀನ್ ಇಟ್ಕೊಂಡಿದೀವಿ ನೋಡಿ. ಈಗ ನಾವೆಲ್ಲ ಇದನ್ನ ಮಷಿನ್ ಯೂಸ್ ಮಾಡ್ತಾ ಇದ್ದ, ಇದು ಚೆನ್ನಾಗಿದೆ. ಈಗ ನಿಮ್ಮ ಒಂದು ಪ್ಲಾಂಟೇಶನ್ ಒಂದು ಇಂಟ್ರೊಡಕ್ಷನ್. ಹಾಗೆ ನಾನು ಆಗ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾಗ ನಾವು ನವಿಲ್ಗುಂಡ್ ತಾಲೂಕ್ ಅಂತಂದೆ. ಧಾರವಾಡ ಡಿಸ್ಟ್ರಿಕ್ಟ್ ಯಮ್ಮನೂರು ವಿಲೇಜ್. ಓಕೆ ಸರ್, ಇವಾಗ ನೀವು ಪ್ಲಾಂಟೇಶನ್ ನೀವು ಚಿಕ್ಕದಾಗಿದ್ದಾಗ ಮಾಡ್ತಿದ್ದೀರಾ ಅಂತ ಅಂದ್ರೆ ಫಾರ್ಮಿಂಗ್ ಕೆಲಸ ನೀವು ಮಾಡ್ತಾ ಇದ್ರಿ. ಬಟ್ ಆವಾಗ ನಿಮಗೆ ಅಷ್ಟೊಂದು ಟೆಕ್ನಾಲಜಿ ಇರ್ತಾ ಇರಲಿಲ್ಲ. ಇವತ್ತಿಗೆ ಏನ್ ಟೆಕ್ನಾಲಜಿ ತುಂಬಾ ಮಾಡರ್ನ್ ಆಗ್ಬಿಟ್ಟಿದೆ. ಸೊ ಅವತ್ತಿಗೂ ಇವತ್ತಿಗೂ ನಿಮಗೆ ಏನ್ ಡಿಫ್ರೆನ್ಸ್ ಕಾಣುತ್ತೆ ಸರ್? ಡಿಫ್ರೆಂಟ್ ಅಂದ್ರೆ ಸರ್, ಅವಾಗ ಅನುಭವ ಇರ್ತಿತ್ತು. ಈಗೆಲ್ಲ ಮೊಬೈಲ್, ಯೂಟ್ಯೂಬ್ ಅದೆಲ್ಲ ನೋಡಿ ನಾವು ಮಾಡ್ತಾ ಇದೀವಿ ಈಗ. ಹೌದು. ಸೊ ನಿಮಗೆ ಇವಾಗ ಜರ್ಮನ್ ಟೆಕ್ನಾಲಜಿ, ನಮ್ಮ ಸ್ಟಿಲ್ ಇಂಡಿಯಾ ಕಂಪನಿಯವರು ಜರ್ಮನ್ ಟೆಕ್ನಾಲಜಿನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ಅವರ ಯೂಸ್ ಮಾಡ್ತೀರಾ. ಸೊ ಆ ಒಂದು ಮಷೀನ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಕಂಪನಿ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅಂದ್ರೆ ಸರ್ವಿಸ್ ಇರ್ಬೋದು, ಅಥವಾ ನಿಮಗೆ ಏನೋ ಪ್ರಾಬ್ಲಮ್ ಇದ್ದಾಗ ನೀವು ಕಾಂಟ್ಯಾಕ್ಟ್ ಮಾಡೋದಿರ್ಬೋದು, ಯಾವತ್ತು ಅವ್ರು ನಿಮ್ಮ ಕೋಆಪರೇಷನ್ ಇದೆ ಹೇಗಿತ್ತು ಅವ್ರಿಗೆ? ಎಕ್ಸಲೆಂಟ್ ಸರ್. ಎಲ್ಲ ನಮ್ಗೆ ಏನು ಯಾವಾಗೂ ಕಾಲ್ ಮಾಡಿದ್ರೆ ಪಿಕ್ ಮಾಡಿದ್ದಾರೆ, ಏನು ರೆಸ್ಪಾನ್ಸ್ ಮಾಡಿದ್ದಾರೆ. ಸರ್ವಿಸ್ ಇದ್ರೆ ತಮ್ಮನ್ನಿ ಸರ್ ಇಮಿಡಿಯೇಟ್ಲಿ ಮಾಡಿಕೊಟ್ಟಿದ್ದಾರೆ. ನೋ ಪ್ರಾಬ್ಲಮ್. ಕಂಪನಿ ಬಗ್ಗೆ ಒಳ್ಳೆ ಗುಡ್ ಒಪಿನಿಯನ್ ಇದೆ. ವಂಡರ್ಫುಲ್. ಹಾಗೆ ನಮಗೆ ಪ್ರತಿಯೊಬ್ರು ಒಬ್ಬ ಮನುಷ್ಯ ಕೂಡ ಇಂಟ್ರೊಡ್ಯೂಸ್ ಆಗ್ಬೇಕಂದ್ರೆ ಯಾವ್ದೋ ಒಂದು ಇನ್ಸಿಡೆಂಟ್ ಇಂದ ಇಂಟ್ರೊಡ್ಯೂಸ್ ಆಗ್ಬೇಕು, ಅಥವಾ ಯಾರ್ದು ಬೇರೆ ನಮಗೆ ಇಂಟ್ರೊಡಕ್ಷನ್ ಮಾಡ್ಕೊಡ್ಬೇಕು. ಹಾಗೆ ಈ ಕಂಪನಿಗೆ ನಿಮಗೆ ಹೇಗೆ ಇಂಟ್ರೊಡ್ಯೂಸ್ ಆದ್ರಿ ಸರ್? ನಾವು ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಕಂಪನಿದೂನು ಬಂದು ಟೆಸ್ಟ್ ಮಾಡಿದೇವೆ ಸರ್, ನಾವು ಯೂಸ್ ಮಾಡಿದ್ದೇವೆ. ಬಟ್ ಇದನ್ನು ಒಬ್ರು ಅಂದ್ರು, ಇಲ್ಲ ಇದು ಒಂದು ಜರ್ಮನ್ ಕಂಪ್ನಿ ಇದೆ, ಸ್ಟೀಲ್ ಕಂಪ್ನಿ ಚೆನ್ನಾಗಿದೆ ನೋಡಿ, ಅದನ್ನು ಒಂದು ತಗೊಂಡು ಟ್ರೈ ಮಾಡಿ ಅಂದ್ರು. ಆಮೇಲೆ ಒಂದು ತಮ್ಮಂದಿವಿ ನಾವು ಸರ್. ತಮ್ಮಂದು ಯೂಸ್ ಮಾಡಿದ್ಮೇಲೆ ನಮ್ಗೆ ಅದು ಒಳ್ಳೆ ಕಿರಿಕಿರಿ ಆಗ್ತಿತ್ತು. 8 ದಿನಕ್ಕೊಮ್ಮೆ ಸರ್ವಿಸ್ ಇದು ಅದಾಯ್ತು ಇದಾಯ್ತು. ಬಟ್ ಇದು ಇನ್ನೂವರೆಗೂ ಏನು ಪ್ರಾಬ್ಲಮ್ ಆಗಿಲ್ಲ ಸರ್. 1 ಇಯರ್ ಆಯ್ತು ತಗೊಂಡು, ಇನ್ನೂವರೆಗೂ ಏನು ಕಿರಿಕಿರಿ ಬಂದಿಲ್ಲ ಸರ್. ಒಳ್ಳೆ ಅವ್ರದೇ ಆಯಿಲ್ ಮೇಂಟೈನ್ ಮಾಡ್ತಾ ಇದೇವಿ, ಸ್ಟೀಲ್ ಕಂಪ್ನಿ ಅವ್ರದೇ. ಹಿಂಗಾಗಿ ಚೆನ್ನಾಗಿ
ಚೆನ್ನಾಗಿ ನಿಮಗೆ ಯೂಸ್ ಆಗ್ತಾ ಇದೆ. ಹಾಗೆ ಮುಂಚೆ ಎಲ್ಲ ಸ್ವಲ್ಪ ಫಾರ್ಮರ್ ಅಂತ ಬಂದ್ರೆ, ಒಬ್ಬ ರೈತ ಅಂತ ಬಂದ್ರೆ ನಿಮಗೆ ಜನರು ಜಾಸ್ತಿ ಬೇಕಿತ್ತು ಕೆಲಸ ಮಾಡೋದಕ್ಕೆ, ಟೈಮ್ ಜಾಸ್ತಿ ತಗೊಂತಿತ್ತು ಅನ್ಸುತ್ತೆ. ಇವತ್ತಿಗೆ ಹೇಗೆ ಅನ್ಸುತ್ತೆ ಸರ್ ಈ ಮಷೀನ್ಸ್ ಇಂದ ಎಲ್ಲ ನಿಮಗೆ ಹೇಗಾದ್ರೂ ಹೆಲ್ಪ್ ಆಗಿದೆಯಾ? ಅದ್ ಯಾವ ತರ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು? ಸ್ವಲ್ಪ ಅಂದ್ರೆ ಸರ್ 10 ಜನ ಮಾಡೋ ಕೆಲಸ ಒಂದೇ ಮಾಡುತ್ತೆ ಸರ್ ಅದು. ವಂಡರ್ಫುಲ್. ಓಕೆ, ಈಗ ಆಮೇಲೆ 10 ಜನದ ಹಿಂದೆ ಒಬ್ರು ನಿಲ್ಬೇಕಿತ್ತು ನಾವು, ಇಲ್ಲ ನಾವ್ ಯಾರು ನಿಲ್ಲೋ ಅವಶ್ಯನೇ ಇಲ್ಲ ಸರ್. ಓಕೆ ಸರ್, ಈ ಮಷಿನ್ ಫಸ್ಟ್ ಆಫ್ ಆಲ್ ನೀವು ಆಗ ಸುಮಾರು ಮಷಿನ್ ಇದೆ ಅಂತ ಹೇಳಿದ್ರಿ, ಬಟ್ ಅದ್ರಲ್ಲಿ ಯಾವ ಮಷಿನ್ ಯಾವ್ದು ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಇದು ಯಾವ ಮಷಿನ್ ಇದೆ ನೋಡಿ, ಆಗಲೇ ಹೇಳಿದ್ನಲ್ಲ ಕಲ್ಟಿವೇಟರ್ ಮಷೀನ್. ಹೌದೌದೌದೌದು. ಎಕರೆಗೆ ಒಂದ್ ದಿನಕ್ಕೆ 5 ರಿಂದ 6 ಎಕರೆ ಹೊಡಿಬಹುದು ಅಂತ ಇದೆ ಸರ್. ಇದು ನೋಡಿದ್ರೆ ಅಂದ್ರೆ ಇದು ಯೂಸೇಜ್ ಎಲ್ಲ ಏನ್ ಸರ್? ಅಂದ್ರೆ ಯಾವ್ದಕ್ಕೆ ಇದನ್ನ ಯೂಸ್ ಇದು ನಮ್ದು ಏನು ಕ್ರಾಫ್ಟ್ ಇರುತ್ತಲ್ಲ ಅದರಲ್ಲಿ ಇದು ಕಳೆ ಕ್ಲೀನ್ ಮಾಡ್ಲಿಕ್ಕೆ. ಓಕೆ 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 ನೋಡಿ ಸರ್, ಇದು ಸ್ಟಾರ್ಟ್ ಮಾಡೋದು ತೋರಿಸ್ತೇನೆ ಸರ್. ಅಂದ್ಬಿಟ್ಟು ಇದು ಸರ್ ಹಿಂಗ್ ಮಾಡ್ಬೇಕು, ಓಕೆನಾ? ಆಮೇಲೆ ಒಬ್ಬರೇ ಸರ ಇದು ಎಕ್ಸಿಲೇಟರ್ ಸಿಂಗಲ್ ಹಿಡಿದ್ರೆ ಆಗೋದಿಲ್ಲ, ಡಬಲ್ ಹಿಡಿದ್ರೆ ಮಾತ್ರ ಎಕ್ಸಿಲೇಟರ್ ಆಗುತ್ತೆ. ಓಕೆ, ಸೊ ಈ ಮಷಿನ್ ಹೇಗೆ ಯೂಸ್ ಮಾಡೋದು ಅದೆಲ್ಲ ಹೇಳ್ಕೊಟ್ರಿ. ಇವಾಗ ಇದರ ಫೀಚರ್ಸ್ ಎಲ್ಲ ಏನ್ ಸರ್? ಅಂದ್ರೆ ಸರ್ ಇದು ಬಂದ್ಬಿಟ್ಟು ಇದು 40cc ಮಷೀನ್. ಓಕೆ, 2.1 HP. ಓಕೆ. ಆಮೇಲೆ ಇದು ಈಗ ಹೊಡೆದಿಲ್ಲ ನಾವು D4 3 ಇಂಚ್ ಡಿಫ್ ಹೋಗುತ್ತೆ. ಸರ್ ಅಗಲ 1 ಫೂಟ್ 12 ಇಂಚು ಅಗಲ. ಆಮೇಲೆ ಇದು ಬಂದ್ಬಿಟ್ಟು ಸರ್ ಇದೊಂದು ನಾವು ಲೋಕಲ್ ಅಲ್ಲಿ ಅಟ್ರಾಕ್ಷನ್ ಮಾಡಿಸ್ಕೊಂಡಿದ್ದೀವಿ ನಮಗೆ ಸರಳವಾಗಿ ಓಡ್ ಮಾಡ್ಲಿಕ್ಕೆ, ಮಣ್ಣು ಹೆಚ್ಚಿಗೆ ನಮ್ಮ ಕ್ರಾಫ್ಟ್ ಗೆ ಮಣ್ಣು ಇದು ಮಾಡ್ಲಿಕ್ಕೆ, ಲೋಡ್ ಮಾಡ್ಲಿಕ್ಕೆ ಇದನ್ನ ಮಾಡ್ಕೊಂಡಿದ್ದೀವಿ ಸರ್. ಒಳ್ಳೆ ಗ್ರಿಪ್ ಇದೆ ಸರ್, ಚೆನ್ನಾಗಿದೆ. ಇದು ವೇಟ್ ಒಂದೆಷ್ಟು ಇರ್ಬೋದು? ಇದು ವೇಟ್ ಬಂದ್ಬಿಟ್ಟು 20 kg ವರೆಗೂ ಬರುತ್ತೆ ಸರ್. ಅಂದ್ರೆ ಮಕ್ಕಳು ಯೂಸ್ ಮಾಡಬಹುದು, ಬಟ್ ಮಕ್ಕಳು ಯೂಸ್ ಮಾಡೋದಿಲ್ಲ ಸರ್. ಸೊ ಓಕೆ, ನಿಮಗೆ 1 ಡೇಸ್ ಅಲ್ಲಿ ಕಲ್ಕೊಂಡ್ಬಿಡ್ಬೋದು ಸರ್ ಈ ಮಷೀನ್ ನೋಡಿದ್ರೆ. ಓಕೆ, ವಂಡರ್ಫುಲ್ ವಂಡರ್ಫುಲ್. ಸೊ ಅಷ್ಟು ಕಂಫರ್ಟೇಬಲ್ ಅಂತ, ಅಷ್ಟು ಈಸಿ ಇದೆ ಸರ್. ಓಕೆ, ಸೊ ನಿಮ್ಮ ನೆಕ್ಸ್ಟ್ ಮಷೀನಿಗೆ ನಾವು ನೋಡೋದಕ್ಕೆ ಹೋಗೋಣ ಸರ್. ಓಕೆ, ಬನ್ನಿ ಸರ್ ನೋಡೋಣ. ಓಕೆ ಓಕೆ ಸರ್, ನೀವು ಅವಾಗ ನಮಗೆ ಕಲ್ಟಿವೇಟರ್ ಬಗ್ಗೆ ಹೇಳಿದ್ರಿ, ಅದನ್ನ ಹೇಗೆ ಯೂಸ್ ಮಾಡೋ ಅಂತ ಹೇಳಿದ್ರಿ, ಅದ್ರ ಫೀಚರ್ಸ್ ಎಲ್ಲ ಹೇಳಿದ್ರಿ. ಸೊ ಇದೀಗ ಯಾವ ಮಷೀನ್ ಸರ್? ಇದ್ರದ್ದು ಯೂಸ್ ಇದು ಬಂದ್ಬಿಟ್ಟು ಇದು ವಾಟರ್ ಪಂಪ್ ಅಂತ ಸರ್. ಇದು ಓಕೆ, ಇದು ಬೇಸಿಗೆ ಟೈಮಲ್ಲಿ ವರ್ಷ ನೀರಿಂದು ಅಭಾವ ಭಾಳ ಇತ್ತು ನಮ್ಗೆ, ಮಳೆ ಆಗಲಿಲ್ಲ, ಭಾಳ ಸಮಸ್ಯೆ ಇತ್ತು, ಎಲ್ಲ ಗಿಡಕ್ಕೆ ನೀರು ಕೊಡಕ್ ಆಗ್ತಾ ಇದ್ದಿಲ್ಲ. ಹಿಂಗಾಗಿ ನಾವು ಸ್ಟೀಲ್ ಕಂಪ್ನಿ ಅವ್ರದ್ದು ಅದು ಕಲ್ಟಿವೇಟರ್ ಮಷೀನ್ ತೊಗೊಂಡಿದ್ವಲ್ಲ. ಹಿಂಗಾಗಿ ಹಳ್ಳ ಇದೆ ಇಲ್ಲಿಂದ ನಮ್ಗೆ ಒಂದು 200 ಮೀಟರ್ ಹಳ್ಳ ಇದೆ, ಅಲ್ಲಿಂದ ನೀರು ಇಲ್ಲಿ ಡಂಪ್ ಮಾಡಿ ಇಲ್ಲಿ ಸಬ್ಮರ್ಸಿಬಲ್ ಮೋಟರ್ ಹಾಕಿದೀವಿ ನಾವು. ಅದರಿಂದ ನಮ್ಗೆಲ್ಲ ಸರ್ಕ್ಯುಲೇಷನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ನಾವು ಅದು ಹೋದ್ವಿ ಶೋರೂಮ್ಗೆ. ಹೋದ ತಕ್ಷಣ ಇದು ನಮ್ಗೆ ಇದ್ರ ಬಗ್ಗೆ ಎಲ್ಲ ಹೇಳಿದ್ರು. 2 ಇಂಚು 3 ಇಂಚು 4 ಇಂಚು ಎಲ್ಲ ಮಷಿನ್ ಇದ್ದು ಅವ್ರ ಕಡೆ. ಆ ಟೈಮ್ ನಲ್ಲಿ 3 ಇಂಚಿಂದ ನಾವು ಇದನ್ನ ಪರ್ಚೇಸ್ ಮಾಡಿದ್ವಿ ಸರ್. ಚೆನ್ನಾಗಿದೆ ಸರ್ ಇದು. ಮಾಡಿರೋದು ಹೇಗೆ ಸರ್? ಅಂದ್ರೆ ಅಲ್ಲಿಂದ ತಗೊಂಡ್ಬಂದಿರೋದು ಸರ್? ಇದು ಒಂದು 2 ವೀಲರ್ ಅಲ್ಲಿ ತರಬಹುದು ಸರ್. ಇದು ನೋಡಕ್ ಮಾತ್ರ ಅನಿಸ್ತದೆ. 3x3 2 ವೀಲರ್ ಅಲ್ಲಿ 2 ಮಂದಿ ನೆಗೆದ್ರೆ ಬಂದ್ಬಿಡು ಸರ್. ಇಟ್ಕೊಂಡ್ ಬರ್ಬೋದು, ಎಲ್ಲಿ ಬೇಕಲ್ಲಿ ನಾವು ಶಿಫ್ಟಿಂಗ್ ಮಾಡ್ಕೋಬಹುದು ಸರ್. ಇದು ಇಬ್ರು ಇದ್ರೆ ಅದೇನು ಭಾಳ ಇದಿಲ್ಲ. ಆಮೇಲೆ ತೆಗೆದಿಡೋದು ಎಲ್ಲ ಬಹಳ ಸರಳ ಇದೆ ಸರ್. ಇದು ಫುಟ್ಬಾಲ್ ಪೈಪ್ ಅದೆಲ್ಲ ಓಪನ್ ಆಗುತ್ತೆ. ಇಲ್ಲಿ ಕ್ಲ್ಯಾಂಪ್ ಇದೆಯಲ್ಲ, ಇದೆಲ್ಲ ಓಪನ್ ಆಗುತ್ತೆ ಸರ್. ನಾವು ಓಪನ್ ಮಾಡಿ ಇಟ್ಬಿಡ್ಬೋದು ಒಳಗಡೆ. ಬೇಕಂದ್ರೆ ನಾವು ಯೂಸ್ ಮಾಡ್ಕೋಬಹುದು, ಎಲ್ಲಿ ಬೇಕಲ್ಲಿ ತಗೊಂಡು ಹೋಗ್ಬೋದು. ಇದು ನೋಡಿ ಬಂದ್ಬಿಟ್ಟು ಸರ್, ಇದು 20 ಲೆಂತ್ ಪೈಪ್ ಇಂದ ಮುಂದ್ಗಡೆ ಸ್ಪ್ರಿಂಕ್ಲರ್ ನೀರು ಹೊಡಿತೈತಿ ನಮ್ದು. ಈ ಸೈಡ್ ಇಂದ ಆ ಸೈಡ್ ಹೊಲಕ್ಕೆ 80 ಲೆಂತ್ ಪೈಪ್ ಹಾಕಿದ್ದೀವಿ, ಅಲ್ಲಿ ಸ್ಪ್ರಿಂಕ್ಲರ್ ಹೊಡಿತೈತಿ ಸರ್. ಇಲ್ಲಿ ಚಲೋ ಮಾಡಿ. ಹೌದು ಸರ್, ಅಷ್ಟು ಕೆಪಾಸಿಟಿ ಇದೆ ಸರ್ ಇದು. ಆಮೇಲೆ ಸರ್ ಇದು 2 ಇಯರ್ ವಾರಂಟಿ ಇದೆ ಸರ್ ಇದು ಈ ಮಷೀನ್ ಬಂದ್ಬಿಟ್ಟು. ಹೌದು ಸರ್. ಓಕೆ, ಸೊ ಇವಾಗ ಈ ಮಷೀನ್ ಬೇರೆ ಎಲ್ಲ ಫೆಸಿಲಿಟೀಸ್ ಅಂದ್ರೆ ನಿಮಗೆ ಈ ಮಷೀನಿಗೆ ಫ್ಯೂಲ್ ಬೇಕಾ? ಅದು ಎಷ್ಟು ಫ್ಯೂಲ್ ಬೇಕಾಗುತ್ತೆ? ಫ್ಯೂಲ್ ಬೇಕಿದ್ರೆ ದಿನಕ್ಕೆ ಎಷ್ಟು ಫ್ಯೂಲ್ ಆಗ್ತಾರೆ ಈ ಮಷೀನಿಗೆ ಸರ್? ಇದು ಮಿನಿಮಮ್ ನಾವು 3 ಅವರ್ಸ್ 4 ಅವರ್ಸ್ ಕಂಟಿನ್ಯೂ ಸ್ಟಾರ್ಟ್ ಯೂಸ್ ಮಾಡ್ತೀವಿ. ಹೌದು ಸರ್, ಇರ್ಬೋದ್ರಿ. ಏನು ಹೀಟ್ ಆಗಂಗಿಲ್ಲ, ಏನಿಲ್ಲ ಸರ್. ಸೊ ಯಾವುದೇ ಪೊಲ್ಯೂಷನ್ ಏನಿಲ್ಲ ಸರ್, ಏನು ತೊಂದರೆ ಇಲ್ಲ ಸರ್. ಸೊ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಒಂದು ಸ್ವಲ್ಪ ಹೇಳ್ಬೋದಾ ಸರ್? ಹೇಳ್ತೇನೆ ಸರ್. ಓಕೆ.
ಸರ್ ನೀವೀಗ ನಿಮ್ಮ ಮಷಿನ್ಸ್ ಎಲ್ಲ ತೋರಿಸಿದ್ರಿ, ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ಕೂಡ ಹೇಳಿದ್ರಿ. ಬಟ್ ಈ ಮಷಿನ್ಸ್ ನ ನೀವು ಎಲ್ಲಿಂದ ಪರ್ಚೇಸ್ ಮಾಡಿರೋದು ಸರ್? ಯಾರಿಂದ ನೀವು ತಂದಿರೋದು ಅಥವಾ ನಿಮಗೆ ಸರ್ವಿಸ್ ಯಾರು ನೀಡ್ತಾರೆ ಇಲ್ಲಿ ಸರ್? ಸರ್ ಹುಬ್ಳಿಯಲ್ಲಿ LG ಎಂಟರ್ಪ್ರೈಸ್ ಅಂತ ಇದೆ, okay. ಎಲಿಜೆಂಟ್ ರೋಡ್ ಅಲ್ಲಿ, ಓಕೆ, ಅಲ್ಲೇ ಪ್ರೊಸೀಸ್ ಮಾಡ್ತೀವಿ. LG ಎಂಟರ್ಪ್ರೈಸಸ್ ಅಲ್ಲಿ ಕೂಡ ಹೋಗ್ತಾ ಇರ್ತೀರಿ ನಾವು. ಹಾಗೆ ಈ ಒಂದು ಮಷೀನ್ ಬಗ್ಗೆ ಇರ್ಬೋದು ಅಥವಾ ನಿಮಗೆ ಸ್ಟಿಲ್ ಇಂಡಿಯಾ ನೀವು ಪರ್ಚೇಸ್ ಮಾಡಿ 1 ವರ್ಷ ಆಯ್ತು ಅಂತ ಅಂದ್ರೆ ಆಗ್ಲೇ ಆಲ್ಮೋಸ್ಟ್ 1 ವರ್ಷ ಆಯ್ತು ಈ ಮಷೀನ್ಸ್ ಎಲ್ಲ ಅಂತ. ಸೊ ಈ 1 ವರ್ಷದಲ್ಲಿ ನಿಮಗೆ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಬಂದಿದೆ ಸರ್? ಅಂದ್ರೆ ಸರ್ವಿಸ್ ಅಲ್ಲಿ ಇರ್ಬೋದು ಅಥವಾ ಮಷೀನ್ ರಿಲೇಟೆಡ್ ಯಾವ್ದಾದ್ರು ಪ್ರಾಬ್ಲಮ್ ಬಂದಿದೆ ಸರ್? ಸರ್ ಇನ್ನೂವರೆಗೆ ನಮಗೆ ಯಾವ್ದು ಮಷೀನ್ ತೊಂದರೆ ಕೊಟ್ಟಿಲ್ಲ. ಅಂದ್ರೆ ಕೊಟ್ಟಿಲ್ಲ ಇಲ್ಲ ಸರ್, ನಿಮಗೆ ತುಂಬಾ ಕಂಫರ್ಟೇಬಲ್ ಆಗಿ ಎಲ್ಲ ಕೆಲಸ ಮಾಡಿದೆ. ಒಳ್ಳೆ ಸರ್ವಿಸ್ ಇದೆ ಸರ್. ಹಂಗೇನೋ ನಮ್ಗೆ ಆಯಿಲ್ ಅದಕ್ಕೆ ಏನೋ ಹಾಕ್ತಿದ್ರೆ ಸ್ಟೀಲ್ ಕಂಪನಿ ಅವ್ರದ್ದೇ ಅದೇ ಆಯಿಲ್ ಯೂಸ್ ಮಾಡ್ತಾರೆ, ಪೆಟ್ರೋಲ್ ಜೊತೆಗೆ ಮಿಕ್ಸ್ ಮಾಡ್ಬೇಕಂದ್ರೆ ಅದು ಅವರು LG ಎಂಟರ್ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡಿ ಅದನ್ನೇ ಯೂಸ್ ಮಾಡ್ತಾರೆ. ಓಕೆ, ವಂಡರ್ಫುಲ್. ಸೊ ಇವಾಗ ನಾನು ನಿಜವಾಗ್ಲೂ ನಾವು ಇವತ್ತು ಧಾರವಾಡ 2 ಜಾಗಕ್ಕೆ ನಾವು ಲಾಸ್ಟ್ ಟೈಮ್ ಒಂದು ಜಾಗಕ್ಕೆ ಹೋದ್ರಿ, ಅವ್ರ ಫಾರ್ಮ್ ಅಂತ ಮಾತಾಡ್ತಿದ್ರಿ. ಬಟ್ ಈ ಧಾರವಾಡ ಈ ಲೆವೆಲ್ಗೆ ಒಂದು ಚೇಂಜ್ ಆಗಿರೋದಿರ್ಬೋದು. ಅಂದ್ರೆ ಒಂದು ಟ್ರೆಡಿಷನಲ್ ಮೆಥಡ್ ಇಂದ ಇವಾಗ ಫುಲ್ ಜರ್ಮನ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದೀರಾ. ಬಟ್ ಇನ್ನು ಕೆಲವೊಬ್ರು ರೈತರಿದ್ದಾರೆ, ಅವ್ರು ಇನ್ನೂ ಹಳೇ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ನಾವು ಬೇರೆ ಟೆಕ್ನಾಲಜಿ ಯೂಸ್ ಮಾಡಿ ಅಪ್ಡೇಟ್ ಮಾಡಿ ಅಂತ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ನೋಡ್ರಿ, ಎಲ್ಲಾ ಫಾರ್ಮರ್ಸ್ಗೆ ಹೇಳೋದು ಒಂದೇ, ಈಗ ಲೇಬರ್ ಪ್ರಾಬ್ಲಮ್ ಇದೆ, ಆಮೇಲೆ ಎಲ್ಲರೂ ಎತ್ತಿನ ಕಟ್ಟಕ್ ಆಗಂಗಿಲ್ಲ. ಇಂಥದೆಲ್ಲ ಮಷಿನರಿ ಬಂದಿದಾವ ಈಗ. ಓಕೆ, ಇಂಥವೆಲ್ಲ ತಗೊಂಡು ನಾವು ಒಳ್ಳೆ ಟೈಮ್ ಉಳಿತಾಯ ಮಾಡ್ಬೋದು, ದುಡ್ಡನ್ನು ಸೇವ್ ಮಾಡ್ಬೋದು. ಅದನ್ನ ಹೇಳಕ್ ಇಷ್ಟಪಡ್ತೇನೆ ಎಲ್ಲ ರೈತರಿಗೆ. ಓಕೆ, ಸೊ ನಿಮಗೆ ಈ ಮಷಿನ್ಸ್ ಎಲ್ಲ ಬಂದಾದ್ಮೇಲೆ ನಿಮಗೆ ಯಾರ ಮೇಲೆ ಡಿಪೆಂಡ್ ಆಗ್ಬೇಕಂತ ಅವಶ್ಯಕತೆ ಇಲ್ಲ? ಇಲ್ಲ ಸರ್, ನೀವು ಫುಲ್ ಇಂಡಿಪೆಂಡೆಂಟ್. ಓಕೆ, ಸೊ ನಿಮಗೆ ನಮ್ಮ ಸ್ಟಿಲ್ ಇಂಡಿಯಾ ಕಂಪನಿ ಮೇಲೆ ಅಥವಾ ನಮ್ಮ ಸ್ಟಿಲ್ ಇಂಡಿಯಾ ಕಂಪನಿ ಪ್ರಾಡಕ್ಟ್ಸ್ ಮೇಲೆ ಎಷ್ಟು ಖುಷಿ, ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆಯೋ ಅಷ್ಟು ಖುಷಿಯಿಂದ ನಮ್ಮ ಸ್ಟಿಲ್ ಇಂಡಿಯಾ ಟ್ಯಾಗ್ ಲೈನ್ ಒಂದ್ಸತಿ ಕ್ಯಾಮರಾ ನೋಡ್ಕೊಂಡು ಹೇಳ್ತೀರಾ ಸರ್? ಹಾ ಸರ್. ಸ್ಟಿಲ್ ಉಪಕರಣ ತನ್ನಿ ಪರಿವರ್ತನೆ. ಸೊ ನಾವು ನಮ್ಮ ಧಾರವಾಡ ಡಿಸ್ಟ್ರಿಕ್ಟಿನ ನವಲಗುಂದ ತಾಲೂಕಿನ ಯಮನೂರಿಂದ ಅವರ ಒಂದು ಫಾರ್ಮರ್ನ ಮೀಟ್ ಹಾಕೊಂಡ್ ಬಂದ್ರಿ. ಅವರು ಅಲೋವೆರಾ ಪ್ಲಾಂಟೇಶನ್ ಮಾಡ್ತಿದ್ರು. ಹಾಗೆ ಈ ಫಾರ್ಮರ್ ಕೂಡ ನಾನು ಲಾಸ್ಟ್ ಟೈಮ್ ಬಸವರಾಜ್ ಅವ್ರನ್ನ ಮೀಟ್ ಆದಾಗ ಅವ್ರು ಹೇಳಿದ್ರು ಅವರ ಡೀಲರ್ ಯಾರು ಅಂತ, ಅವ್ರು ಎಲ್ಲಿಂದ ಪರ್ಚೇಸ್ ಮಾಡಿದ್ರು ಅವರ ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್, ಸ್ಟಿಲ್ ಇಂಡಿಯಾ ಮಷಿನ್ಸ್ ಅಂತ. ಸೊ ಈ ಬಸವನ್ ಗೌಡ ಅವರು ಕೂಡ ಅದೇ ಸೇಮ್ ಡೀಲರ್ ಇಂದ ಅವರ ಪ್ರಾಡಕ್ಟ್ಸ್ ಕೂಡ ಪರ್ಚೇಸ್ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಸೊ ಇವರು ನಮ್ಮ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಹತ್ರ ಇರೋ LG ಎಂಟರ್ಪ್ರೈಸಸ್ ಓನರ್ ಹಾಗೂ ಡೀಲರ್, ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ಸ್ ಒನ್ ಆಫ್ ದ ಆಥರೈಸ್ ಡೀಲರ್. ಹಾಗೆ ಸರ್, ಇವಾಗ ಒಂದು ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ಸ್ ಬಗ್ಗೆ ನಾನು ಫಾರ್ಮರ್ಸ್ ಹತ್ರ ಮಾತಾಡಿರುವಾಗಿರ್ಬೋದು, ರೈತರ ಹತ್ರ ಮಾತಾಡಿರುವಾಗಿರ್ಬೋದು, ಅವರೊಂದು ಪರಿವರ್ತನೆ ಬಗ್ಗೆ ಮಾತಾಡ್ತಾರೆ. ಬಿಕಾಸ್ ಲಾಸ್ಟ್ ಟೈಮ್ ಅಂದ್ರೆ ಹಲವಾರು ವರ್ಷಗಳಿಂದ ನಾವು ಈ ತರ ರೋಡಲ್ಲಿ ಹೋಗ್ತಿದ್ದಾಗ ಒಂದು ಎಲ್ಲಾ ರೈತರು ಒಂದು ಟ್ರೆಡಿಷನಲ್ ಮೆಥಡ್ ಯೂಸ್ ಮಾಡ್ತಾ ಇದ್ರು. ಒಂದು ಎತ್ತನ್ನ ಇಟ್ಕೊಂಡಿರ್ಬೋದು ಅಥವಾ ಹಲವಾರು ಆನಿಮಲ್ಸ್ ಯೂಸ್ ಮಾಡ್ಕೊಂಡು ಅಥವಾ ಮ್ಯಾನ್ ಪವರ್ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ರು. ಬಟ್ ಇವಾಗ ಎಲ್ಲ ಟೆಕ್ನಾಲಜಿ ಯೂಸ್ ಮಾಡ್ತಾರೆ, ಅದರಲ್ಲೂ ಸ್ಟಿಲ್ ಇಂಡಿಯಾ ಜರ್ಮನ್ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಿ ಇವಾಗ ರೈತರನ್ನ ಒಂಥರ ಮಾಡರ್ನ್ ಆಗಿ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ, ಈ ಪರಿವರ್ತನೆ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಫಸ್ಟ್ ಆಫ್ ಆಲ್, ನೀವು ರೈತರನ್ನ ಮೀಟ್ ಮಾಡಿ ಬಂದಿದ್ರಿ, ತುಂಬಾ ಖುಷಿ. ರೈತರ ಹತ್ರ ಎಲ್ಲ ಡೀಟೇಲ್ಸ್ ತಗೊಂಡು ಬಂದಿದ್ರಿ ಮತ್ತು ಇದರಲ್ಲೇ ಒಂದು ಪರಿವರ್ತನೆ ಗೊತ್ತಾಗ್ತದೆ. ಸ್ಟಿಲ್ ಇಂಡಿಯಾ ಇಂದ ಯಾವ ರೀತಿ ಪರಿವರ್ತನೆ ಇದೆ ಅಂದ್ರೆ, ನೀವು ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಅವ್ರದ್ದೆಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ರಿ, ಎಲ್ಲ ಅವ್ರದ್ದು ಡೀಟೇಲ್ಸ್ ಕೇಳ್ಕೊಂಡು ಬಂದಿದ್ರಿ. ಅವ್ರು ಹೇಳಿರೋ ವಿಚಾರಗಳನ್ನ ತಗೊಂಡು ನಮ್ಮ ಹತ್ರ ಬಂದಾಗ ನಾವು ರಿಯಲಿ ಅಂದ್ರೆ ಕಸ್ಟಮರ್ ಎಷ್ಟು ಸ್ಯಾಟಿಸ್ಫೈಡ್ ಆಗಿದ್ದಾರೆ ನಮ್ಮಿಂದ ಅನ್ನೋದು ನಿಮಗೆ ಗೊತ್ತಾಗಿದೆ, ನಮಗೂ ಗೊತ್ತಾಗಿದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ನಾವು ಇದನ್ನ ಫಸ್ಟ್ ನಾವು ಇಷ್ಟೆಲ್ಲ ಎಸ್ಟಾಬ್ಲಿಷ್ ಆಗಿ ಮಾಡ್ತಾ ಇರಲಿಲ್ಲ. ಸ್ಟಿಲ್ ಡೀಲರ್ಶಿಪ್ ತಗೊಂಡಾಗ ಒಂದು ಸಿಂಪಲ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ವಿ. ಈಗ ಯಾವ್ದಾದ್ರು ಬ್ರಾಂಡ್ಸ್ ಎಲ್ಲ ಮಾಡ್ತಾ ಇದ್ವಿ. ಸೊ ಯಾವಾಗ ನಾವು ಸ್ಟಿಲ್ಲೇ ಮಾಡ್ಬೇಕಂತ ಗೊತ್ತಾಯ್ತು ಅಂದ್ರೆ, ಸ್ಟಿಲ್ ಅಲ್ಲಿ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಇರ್ಬೋದು, ಅವ್ರು ಮಾಡುವಂತ ಈ ಪರಿವರ್ತನೆ ಅನ್ನೋ ಒಂದು ಸಾಲಿದೆಯಲ್ಲ, ಅದರ ಸಾರಾಂಶದ ಅರ್ಥವನ್ನು ಕ್ಲೀನ್ ಆಗಿ ಕಲ್ಸ್ಕೊಟ್ಬಿಟ್ಟಿದ್ದಾರೆ. ಸೊ ಅವ್ರು ಕೊಡುವಂತ ಟ್ರೈನಿಂಗ್ ಇರ್ಬೋದು, ನಮ್ಮ ಮೆಕ್ಯಾನಿಕ್ಸ್ ಆಗಲಿ, ನಮ್ಮ ಸೇಲ್ಸ್ ಪೀಪಲ್ ಆಗಲಿ, ಅವ್ರಿಗೆಲ್ಲ ಏನ್ ಟ್ರೈನಿಂಗ್ ಕೊಡ್ತಾರೆ, ಇದೆಲ್ಲದ್ರ ಮೇಲೂ ಇದನ್ನ ನಿಂತು ನಾವು ಬರೀ ಸ್ಟಿಲ್ ಮಾತ್ರ ಮಾಡಬೇಕು ಅಂತ ಡಿಸೈಡ್ ಮಾಡಿ ಈ ಪ್ರಾಡಕ್ಟ್ ನ ಸ್ಟಾರ್ಟ್ ಮಾಡಿದೀವಿ. ಸೊ ಆ ರೈತರಿಗೆ ಸಮೇತ ಅಷ್ಟೇ ನಾವು ಕರೆಕ್ಟ್ ಆಗಿರೋ ಸೊಲ್ಯೂಷನ್ ಕೊಡ್ಲಿಕ್ಕೆ ಇದು ಕರೆಕ್ಟ್ ಆಗುತ್ತೆ. ಯಾಕಂದ್ರೆ 100 ಪ್ರಾಡಕ್ಟ್ ಇಟ್ಕೊಂಡ್ರೆ ಒಂದೊಂದು ತರದ ಇನ್ಫಾರ್ಮೇಶನ್ ಒಂದೊಂದ್ ಕಡೆಯಿಂದ ಬರುತ್ತೆ. ಇವರು ರೈಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗಿರೋದ್ರಿಂದ
we are just behind them and they are behind us. Yeah. To sell, we are behind them to give the service for their products. ಇದು ಬಂದು ಟಿಲ್ಲಿಂಗ್ ಎಕ್ವಿಪ್ಮೆಂಟ್ ಆಗಿ ಬರುತ್ತೆ, ಲೈಕ್ ಪವರ್ ವೀಡರ್ ಅಂತ ಕರಿತೀವಿ, BC230 ಅಂತೇಳಿ. ಇದು ಎಲ್ಲ ಟಿಲ್ಲಿಂಗ್ ಯೂಸೇಜ್ಗೆ ಇದನ್ನ ಯೂಸ್ ಮಾಡ್ಬೋದು. ಸೊ ತುಂಬಾ ಹ್ಯಾಂಡಿ ಆಗಿರುತ್ತೆ, 1 ಅಡಿ ಅಗಲ ಯೂಸ್ ಮಾಡ್ಬೋದು. ಅದರಲ್ಲಿ ಇನ್ನ ದೊಡ್ಡದು ಬೇಕಂತ ಹೇಳಿದ್ರೆ ರೈತರು ಯೂಸ್ ಮಾಡುವಂಥದ್ದು ಪವರ್ ವೀಡರ್ MH710 ಮತ್ತು 610 ಅಂತ ಹೇಳಿ 6 HP ಮತ್ತೆ 7 HP ಇರುವಂತ ಟಿಲ್ಲರ್. ಸೊ ಇದರಲ್ಲಿ ಎಲ್ಲಾ ಮಲ್ಟಿಪರ್ಪಸ್ ಕೆಲಸಗಳನ್ನು ಮಾಡ್ಬೋದು. ವಾಟರ್ ಪಂಪಿಂಗಿಗೆ ಅಟ್ಯಾಚ್ಮೆಂಟ್ ಹಾಕೋಬಹುದು, STP ಸ್ಪ್ರೇಯರ್ಸ್ಗೆ ಅಟ್ಯಾಚ್ಮೆಂಟ್ ಹಾಕೋಬಹುದು, ಮತ್ತೆ 3 ಅಡಿ ಅಗಲ ಟಿಲ್ಲಿಂಗ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಬೋದು. ತುಂಬಾ ಹ್ಯಾಂಡಿಯಾಗಿ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಇದರಲ್ಲಿ ಇರೋದು Euro 5 ಇಂಜಿನ್. ಸೊ Euro 5 ಇಂಜಿನ್ಲಿ ಲೋ ಎಮಿಷನ್ ಇರುತ್ತೆ, ಹೈ ಮೈಲೇಜ್ ಇರುತ್ತೆ, ಆಮೇಲೆ ಹೈ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಈ ಟಿಲ್ಲರ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದು ಪ್ರಾಡಕ್ಟ್ ಬಂದು ಬ್ಲೋವರ್ಸ್ ಅಲ್ಲಿ ನಿಮಗೆ ಇದು ಬಂದು ಬೆನ್ನಿಗೆ ಹಾಕೊಂಡು ಯೂಸ್ ಮಾಡುವಂಥ ಬ್ಲೋವರ್ಸು, ಆಮೇಲೆ ಹ್ಯಾಂಡ್ ಹೆಲ್ಡ್ ಬ್ಲೋವರ್ಸ್ ಸಮೇತ ಬರುತ್ತೆ. ಇದೆಲ್ಲ ಕೈಯಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಸಣ್ಣ ರೈತರೆಲ್ಲ ಯಾರು ಕಾಂಪೋಸ್ಟ್ ಮಾಡ್ತಾರೆ ಈ ಥರದ್ದೆಲ್ಲ ಯೂಸೇಜಿಗೆ ಇದನ್ನ ಗುಡಿಸ್ಲಿಕ್ಕೆ ಇದಕ್ಕೆಲ್ಲ ಇದನ್ನ ಈಸಿಯಾಗಿ ಮಾಡ್ಬೋದು. 10 ರಿಂದ 15 ಜನ ಕೆಲಸ ಮಾಡೋದು ಒಂದು ಮೆಷಿನ್ ಅಲ್ಲಿ ಕೆಲಸ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಬಂದ್ರೆ ನಮ್ದು ಸ್ಪೆಷಾಲಿಟಿ ಪ್ರಾಡಕ್ಟ್ ಅಲ್ಲಿ ಬರೋದು ನಿಮಗೆ ಮಿಸ್ಟ್ ಬ್ಲೋವರ್ಸ್ ಬಂದು ಈಸಿಯಾಗಿ ಏರಿಯಾ ಕವರ್ ಮಾಡ್ಬೋದು. ಒಂದು ಸ್ಮಾಲ್ ಡ್ರಾಪ್ಲೆಟ್ಸ್ ಬೀಳೋದ್ರಿಂದ ಔಷಧಿ ಉಳಿಯುತ್ತೆ. ಜೊತೆಗೆ ಇದು ಇಲ್ಲಿರೋ ಒಂದು SR 450 ಅನ್ನೋ ಮಾಡೆಲ್ ಅಲ್ಲಿ ಈವನ್ ಯೂರಿಯಾ ಸಮೇತ ಇದರಲ್ಲಿ ಸ್ಪ್ರೇ ಮಾಡಿ ಕಾಳು ಡಸ್ಟು ಎಲ್ಲ ಸ್ಪ್ರೇ ಮಾಡೋದು. ಜಸ್ಟ್ ಒಂದು ಕ್ಲಿಕ್ ಅಲ್ಲಿ ಟ್ಯಾಂಕ್ ಚೇಂಜ್ ಮಾಡ್ಕೊಂಡು ಮಾಡ್ಬೋದು. ಅದಾದ್ಮೇಲೆ ಮತ್ತೆ ನಿಮಗೆ ನೆಕ್ಸ್ಟ್ ಬರೋದು ಹೆಡ್ ಸ್ಟ್ರೀಮಿಂಗ್ ಎಕ್ವಿಪ್ಮೆಂಟ್. ಇದು ಒಂದು ಗಾರ್ಡನ್ ಎಕ್ವಿಪ್ಮೆಂಟ್. ಹೆಡ್ ಸ್ಟ್ರೀಮಿಂಗ್ ಎಕ್ವಿಪ್ಮೆಂಟ್ ಅಲ್ಲಿ ನಿಮಗೆ ಏನಾಗುತ್ತೆ, ಎಲ್ಲ ಹೆಡ್ ಸ್ಟ್ರೀಮಿಂಗ್ ಕೆಲಸ ಲೈಕ್ ತೋಟದ ಬದಿನಲ್ಲಿ ಇರುವಂತ ಹೆಡ್ಸ್ ನ ಟ್ರಿಮ್ ಮಾಡ್ಲಿಕ್ಕೆ ಇರ್ಬೋದು, ಗಾರ್ಡನ್ ಅಲ್ಲಿ ಇರುವಂತ ಹೆಡ್ ಸ್ಟ್ರೀಮಿಂಗ್ ಮಾಡ್ಲಿಕ್ಕೆ ಇರ್ಬೋದು. ಶಾರ್ಟ್ ಇಂದ ಹಿಡಿದು ಲಾಂಗ್ ರೀಚ್ ವರೆಗೂ ಇದರಲ್ಲಿ ಸಿಗುತ್ತೆ. ಎಲೆಕ್ಟ್ರಿಕ್ ಆಪರೇಟೆಡ್, ಬ್ಯಾಟರಿ ಆಪರೇಟೆಡ್ ಮತ್ತು ಪೆಟ್ರೋಲ್ ಆಪರೇಟೆಡ್ ಇದರಲ್ಲಿ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ವೈಡ್ ರೇಂಜ್ ಅಲ್ಲಿ ಬರೋದು ನಿಮಗೆ ಸ್ಟಿಲ್ನ ಹೈ ಪ್ರೆಷರ್ ಕ್ಲೀನರ್ಸ್ ನಿಮಗೆ ಹೋಮ್ ಯೂಸ್ ಇಂದ ಹಿಡಿದು ಪ್ರೊಫೆಷನಲ್ ಯೂಸ್ ವರೆಗೂ ಇದೆ. ಈವನ್ 3 ಫೇಸ್ ಮಾಡೆಲ್ ಸಮೇತ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಹೋಮ್ ಯೂಸ್ ನಲ್ಲಿ ಬರುವಂತ ಮಾಡೆಲ್ ಅಲ್ಲಿ ಸಮೇತ ನಿಮಗೆ ನೆಲ ಪಾಚಿ ಇಂಥದ್ದೆಲ್ಲ ಎಂತ ಸ್ಟಬನ್ ಡಸ್ಟ್ ಇದ್ರು ಕ್ಲೀನ್ ಮಾಡೋಷ್ಟು ಕೆಪಾಸಿಟಿ ಅದಕ್ಕಿದೆ. ಆಮೇಲೆ ಇದು ಎಲ್ಲ ಮಟೀರಿಯಲ್ ಸಮೇತ ಸ್ಟಿಲ್ ನಲ್ಲಿ ವಾರಂಟಿನಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ ನಾವು ಬರೋದು ರೈತರು ಯೂಸ್ ಮಾಡುವಂತ ಪ್ರಾಡಕ್ಟ್. ರೈತರು ಮಳೆ ಸ್ಟಾರ್ಟ್ ಆದಾಗ ಕಳೆ ಬೆಳೀತಂದ್ರೆ ಅವರು ಕಳೆನ ಕತ್ತರಿಸಲೇಬೇಕು. ಯಾಕಂದ್ರೆ ಅದೇ ಮುಖ್ಯ, ಇಲ್ಲಾಂದ್ರೆ ಇವೆಲ್ಲ ಬೆಳೆ ತಿನ್ನುವಂಥ ಸಾರಾಂಶನ ಕಳೆನೇ ತಿನ್ಬಿಡುತ್ತೆ. ಸೊ ಹಾಗಾಗಿ ಈ ಕಳೆ ಕಟ್ ಮಾಡೋ ಮಿಷಿನ್ನು ತುಂಬಾ ಅವಶ್ಯಕತೆ ಇರುತ್ತೆ. ಆಮೇಲೆ ಈ ಮಾನ್ಸೂನ್ ಅಲ್ಲಿ ಕಳೆ ಹೊಡೆಯೋ ಮೆಷಿನ್ಗೆ ಆಫರ್ ಸಮೇತ ಇರುತ್ತೆ, ಛತ್ರಿ ಫ್ರೀ ಈ ಥರದ್ದೆಲ್ಲ ಆಫರ್ ಕಂಪನಿಯಿಂದನೂ ಇರುತ್ತೆ. ಜೊತೆಗೆ ಪ್ರೈಸಿಂಗ್ ಅಲ್ಲೂ ಕಂಪನಿ ಕಡೆಯಿಂದ ಆಫರ್ಸ್ ಇರುತ್ತೆ. ವಂಡರ್ಫುಲ್. ಸೊ ಅವ್ರು ಹೇಳಿದಾಗೆ ಇವರ ಒಂದು ಸ್ಟಿಲ್ ಇಂಡಿಯಾ ಕಂಪನಿಯಿಂದ ಇರ್ಬೋದು, ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ಸ್ ಇಂದ ಇರ್ಬೋದು, ಅಥವಾ ಅವರ ಪ್ರತಿಯೊಬ್ಬರು ಡೀಲರ್ಸ್ ಇಂದ ಇರ್ಬೋದು, ನಮ್ಮ ರೈತರಲ್ಲಿ ಒಂದು ಡಿಫ್ರೆಂಟ್ ಟೈಪ್ ಆಫ್ ಅಪ್ಡೇಟ್ ಬಂದಿದೆ, ಒಂದು ಟ್ರಾನ್ಸ್ಫಾರ್ಮೇಶನ್ ಬಂದಿದೆ. ಯಾಕಂದ್ರೆ ರೈತರು ಕೂಡ ಇವಾಗ ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡ್ತಿದ್ದಾರೆ, ಜರ್ಮನ್ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಓಕೆ, ಸೊ ಸರ್, ನೀವು ಕೊನೆಯದಾಗಿ ನಿಮ್ಮ ರೈತರಿಗೆ ಅಥವಾ ನಮ್ಮ ರೈತರಿಗೆ, ನಮ್ಮ ದೇಶದ ಅಥವಾ ಫ್ಯೂಚರ್ ಅಲ್ಲಿ ನಿಮಗೆ ಯಾರಾದ್ರೂ ಕಸ್ಟಮರ್ ಆಗಿ ಜಾಯಿನ್ ಆಗ್ಬೇಕು ಅಂತಿದ್ರೆ ಅವರಿಗೆ ಏನ್ ಸಂದೇಶನ ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಸ್ಟಿಲ್ ಒಂದು ಜರ್ಮನ್ ತಂತ್ರಜ್ಞಾನವುಳ್ಳ ಕಂಪನಿ. ಸೇಲ್ಸ್ ಮಾಡೋದು ಒಂದೆಲ್ಲ, ಸರ್ವಿಸ್ ಪಾರ್ಟ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಪ್ರತಿಯೊಂದು ಮೆಷಿನ್ ಸರ್ವಿಸ್ ಆಗುತ್ತೆ, ಪ್ರತಿಯೊಂದು ಮೆಷಿನ್ಗೂ ಸ್ಪೇರ್ ಸಿಗುತ್ತೆ. ಸೊ ಇದು ಸ್ಟಿಲ್ ಆಶ್ವಾಸನೆ ಕೊಡೋದಲ್ಲ, ನಾವು ಸಮೇತ ಇದರಲ್ಲಿ 100% ಪಾಲುದಾರರಿದ್ದೀವಿ. ನಾವು ಅದನ್ನ ಕೊಡ್ತೀವಿ, ಮಾಡೇ ಮಾಡ್ತೀವಿ. ವಂಡರ್ಫುಲ್. ಓಕೆ, ಸೊ ನಿಮಗೆ ಈಗ ನಿಮ್ಮ ಆಲ್ರೆಡಿ ಇರೋ ಕಸ್ಟಮರ್ಸ್ ಇರ್ಬೋದು ಅಥವಾ ಮುಂದೆ ಬರೋ ಕಸ್ಟಮರ್ಸ್ಗೆ ನಿಮಗೆ ಯಾವುದೋ ಒಂದು ವಿಷಯದಲ್ಲಿ ಪ್ರಾಡಕ್ಟ್ ಬಗ್ಗೆ ಇರ್ಬೋದು ಅಥವಾ ಸರ್ವಿಸ್ ಬಗ್ಗೆ ಇರ್ಬೋದು ಕಾಂಟ್ಯಾಕ್ಟ್ ಮಾಡಬೇಕು ಅಂತಿದ್ರೆ ಯಾವ ನಂಬರ್ ಅಥವಾ ಯಾವ ಇಮೇಲ್ ID ಇಂದ ಥ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್? ನಮ್ದು ಇಮೇಲ್ ID ಬಂದು sales.lgenterprises@gmail.com ಇದೆ. ಮತ್ತು ಕಾಂಟ್ಯಾಕ್ಟ್ ನಂಬರ್ಸ್ ಬಂದು 9448846006, 9606953012. ಮತ್ತು ನಮ್ಮ ಶಾಖೆ ರಾಣಿ ಚೆನ್ನಮ್ಮ ಸರ್ಕಲ್, ನೀಲಿಜನ್ ರಸ್ತೆಯಲ್ಲಿರುತ್ತೆ. ಮೀಟಾ ಭಾರತ್ ಎಂಬ ಒಂದು ಸ್ವೀಟ್ ಶಾಪ್ ಎದುರುಗಡೆನೆ LG ಎಂಟರ್ಪ್ರೈಸಸ್ ಲೊಕೇಟ್ ಆಗಿದೆ. ಓಕೆ, ಸೊ ಇವಾಗ ನೀವು ಸ್ಟಿಲ್ ಇಂಡಿಯಾ ಕಂಪನಿ ಜೊತೆ ಇರ್ಬೋದು, ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ಸ್ ಜೊತೆ ಇರ್ಬೋದು, ನಿಮ್ಮ ಕಸ್ಟಮರ್ಸ್ ಒಂದು ಫೀಡ್ಬ್ಯಾಕ್ ಇಂದ ಇರ್ಬೋದು, ನೀವು ಎಷ್ಟು ಸ್ಯಾಟಿಸ್ಫೈ ಆಗಿದ್ದೀರಾ, ನೀವು ಎಷ್ಟು ಖುಷಿ ಆಗಿದ್ದೀರಾ ಅನ್ನೋದಕ್ಕೆ ಒಂದು ಜೋಶಲ್ಲಿ ನಮ್ಮ ಸ್ಟಿಲ್ ಇಂಡಿಯಾ ಟ್ಯಾಗ್ ಲೈನ್ ನ ನಮ್ಮ ಕ್ಯಾಮ್ರಾದ ನೋಡ್ಕೊಂಡು ಒಂದು ಥಮ್ಸ್ ಅಪ್ ಇಂದ
ಒಂದು ಕೂಲ್ ಆಗಿ ಹೇಳ್ಬೇಕು ಅನ್ಸುತ್ತೆ. ಓಕೆ, ಸ್ಟಿಲ್ ಉಪಕರಣ ತನ್ನಿ ಪರಿವರ್ತನೆ. ಸೊ ನಮ್ಮ ಜೊತೆ ಧಾರವಾಡಿನ ಫಾರ್ಮರ್ಸ್ ಮಾತಾಡಿದ್ರು, ಅವರು ಸ್ಟಿಲ್ ಇಂಡಿಯಾ ಕಂಪನಿ ಬಗ್ಗೆ ಹೇಳಿದ್ರು, ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದ್ರು. ಇವಾಗ ನನ್ನ ಜೊತೆ ಟೆರಿಟರಿ ಸೇಲ್ಸ್ ಮ್ಯಾನೇಜರ್ ನಾರ್ತ್ ಕರ್ನಾಟಕ ಶರಣ್ ಭಂಡಾರಿ ಅವರು ನನ್ನ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಸೊ ಸರ್, ನೀವು ಇವಾಗ ಒಂದು ಸ್ಟಿಲ್ ಇಂಡಿಯಾ ಕಂಪನಿ ಜೊತೆ ನೀವು ಟೆರಿಟರಿ ಸೇಲ್ಸ್ ಮ್ಯಾನೇಜರ್ ನಾರ್ತ್ ಕರ್ನಾಟಕ ಅವರಾಗಿದ್ದೀರಿ. ಹೌದು. ಬಟ್ ಇವಾಗ ಕಂಪನಿ ಜೊತೆ ನಿಮ್ಮ ಒಂದು ಎಂಪ್ಲಾಯ್ ಆಗಿರ್ಬೋದು, ಎಷ್ಟು ವರ್ಷ ಆಯ್ತು ಸರ್? ಈ ಒಂದು ರಿಲೇಶನ್ಶಿಪ್ ಎಷ್ಟು ವರ್ಷದಿಂದ ಇದೆ? ಸರ್ ನಾನು ಈ ಕಂಪ್ನಿಗೆ ಜಾಯ್ನ್ ಆಗಿ ಆಲ್ಮೋಸ್ಟ್ ಒಂದು 1.5 ಇಯರ್ಸ್ ಆಯಿತು. ಓಕೆ. ಸೊ ತುಂಬ ಒಳ್ಳೆ ಕಂಪನಿ. ಸೊ ಇವನ್ ಆ್ಯಸ್ ಎ ಪ್ರಾಡಕ್ಟ್ ಆಗಿರ್ಬೋದು, ಸೊ ಆ್ಯಸ್ ಎ ಸರ್ವಿಸ್ ಓರಿಯೆಂಟೆಡ್ ಆಗಿರ್ಬೋದು, ಸೊ ಕಸ್ಟಮರ್ ಸೆಂಟ್ರಿಕ್ ಅಪ್ರೋಚ್ ಅಂತ ಇವರೆಲ್ಲ ಮಾಡ್ತಾರೆ. ಸೊ ಕಸ್ಟಮರ್ ಏನು ಬೇಕೋ ಆ ಥರ ಪ್ರಾಡಕ್ಟ್ಸನ್ನು ಇವರು ಡೆವಲಪ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸರ್ ನೀವು ಕೇಳಿರ್ಬೋದು ಇವಾಗ ಲೈಕ್ ಎಲ್ಲ ಕಸ್ಟಮರ್ಸ್ ತುಂಬ ರಿಲಯಬಲ್ ಅಂತ ಪ್ರಾಡಕ್ಟ್ ಇದೆ, ಸೊ ರಿಪೇರಿಗೆ ಬರಲ್ಲ ಅಂತೇಳಿ. ಸರ್ ಯಾಕಂದರೆ ನಮ್ಮದು ಕಂಪನಿಯಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟು, ಫೈನಾನ್ಸ್ ಆ ಥರ ಇರುತ್ತೆ, ಅಥವಾ ಪ್ರಾಡಕ್ಟ್ ಡಿಪಾರ್ಟ್ಮೆಂಟ್ ಅಂತಲೂ ಇರುತ್ತೆ. ಸೊ ಪ್ರಾಡಕ್ಟ್ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಏನಿರುತ್ತೆ ಅಂದರೆ ಸರ್ವೆ ಮಾಡ್ತಾರೆ ಫಸ್ಟ್. ಸೊ ಯಾವ್ಯಾವ ಏರಿಯಾಗೆ ಏನೇನು ಪ್ರಾಡಕ್ಟ್ಸ್ ಬೇಕು ಆ ಥರ ಫಸ್ಟ್ ಅವರೊಂದು ಇನ್ಫಾರ್ಮೇಶನ್ ತಗೊಂಡು, ಸೊ ಫಸ್ಟ್ ಒಂದು ಪ್ರಾಡಕ್ಟ್ನ ಅವರು ರೆಡಿ ಮಾಡ್ತಾರೆ. ರೆಡಿ ಮಾಡಿ ಇಂಡಿಯಾದಲ್ಲಿ ಎಲ್ಲ ಮೂಲೆಗೂ ಒಂದೊಂದು ಪ್ರಾಡಕ್ಟ್ ಕಳಿಸ್ಕೊಟ್ಟು ಅದನ್ನ ಟೆಸ್ಟಿಂಗ್ ಮಾಡಿಸ್ತಾರೆ. ಸೊ ಈ ಪ್ರೊಸೆಸ್ ಆಲ್ಮೋಸ್ಟ್ ಒಂದು 2-3 ಇಯರ್ಸ್ ನಡೆಯುತ್ತೆ ಸರ್. ಸೊ ಅದರಲ್ಲಿ ಏನೇನು ಫೀಡ್ಬ್ಯಾಕ್ ಬರುತ್ತೆ, ಕಸ್ಟಮರ್ ಫೀಡ್ಬ್ಯಾಕ್ಸ್ ಆಗಿರ್ಬೋದು, ಅಥವಾ ಮಷೀನಲ್ಲಿ ಏನೇನು ಪ್ರಾಬ್ಲಮ್ಸ್ ಇರ್ಬೋದು, ಸೊ ಅದನ್ನೆಲ್ಲ ರೆಕ್ಟಿಫೈ ಮಾಡಿ, ಸೊ ಅದನ್ನೊಂದು ಒಳ್ಳೆ ಗುಣಮಟ್ಟ ಅಂದರೆ ನಮ್ಗೆ ಯಾವ ಲ್ಯಾಂಡಿಗೆ ಯಾವ ಪ್ರಾಡಕ್ಟ್ ಬೇಕು ಅಂತ ಅದನ್ನೆಲ್ಲ ಕರೆಕ್ಟಾಗಿ ಡೆವಲಪ್ ಮಾಡಿ ಆಮೇಲೆ ಲಾಂಚ್ ಮಾಡೋದು. ಹಾಗಂತ ಬೇರೆ ಕಂಪ್ನಿಯಲ್ಲಿ ನೋಡಿರ್ಬೋದು, ಸೊ ಸುಮ್ಮನೆ ಪ್ರಾಡಕ್ಟ್ ಬೇಕಂದ್ರೆ ಇಮಿಡಿಯೇಟ್ ಆಗಿ 6 months ಅಲ್ಲೇ ಬರುತ್ತೆ. ನಮ್ಮ ಕಂಪ್ನಿ ಆ ಥರ ಎಲ್ಲ ಮಾಡಲ್ಲ ಸರ್. ಓಕೆ, ಸೊ ಇವಾಗ ಈ ಒಂದು ಕಂಪನಿ ಎಂಪ್ಲಾಯ್ ಆಗಿ ನೀವು ಮಾತಾಡಿದ್ರಿ, ಬಟ್ ಒಬ್ಬ ಕಸ್ಟಮರ್ ಅಂತ ಅದು ನೀವು ಬಂದ್ರೆ, ನೀವು ಈ ಕಂಪನಿ ಬಗ್ಗೆ, ಈ ಒಂದು ಕಂಪನಿ ಪ್ರಾಡಕ್ಟ್ಸ್ ಬಗ್ಗೆ ನೀವು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ಆಸ್ ಎ ಕಸ್ಟಮರ್ ಅಂದರೆ ಐ ಲವ್ ಟು ಬಿ ಎ ಕಸ್ಟಮರ್ ಫಾರ್ ಸ್ಟಿಲ್, ಬಿಕಾಸ್ ದ ಕ್ವಾಲಿಟಿ, ದ ಸರ್ವಿಸ್ ಆ್ಯಂಡ್ ಪರ್ಫಾರ್ಮೆನ್ಸ್, ದ ಪ್ರೊಡಕ್ಟಿವಿಟಿ, ಔಟ್ಲಾಸ್ಟಿಂಗ್, ಸೊ ಇದೆಲ್ಲ ತುಂಬ ಚೆನ್ನಾಗೇ ಇದೆ ಪ್ರಾಡಕ್ಟ್ಸದ್ದು. ಸೊ ಐ ವಾಂಟ್ ಟು ಬಿ ಎ ಕಸ್ಟಮರ್ ಡೆಫಿನೆಟ್ಲಿ. ಓಕೆ, ವಂಡರ್ಫುಲ್. ಸೊ ಇವಾಗ ಈ ಕಂಪ್ನಿಯಲ್ಲಿ ಏನಾದರೂ ನಿಮ್ಮ ಒಂದು ನಾರ್ತ್ ಕರ್ನಾಟಕ ಸೈಡಿಗೆ ಇರ್ಬೋದು, ಏನಾದರೂ ಕರೆಂಟಾಗಿ ಏನಾದರೂ ಆಫರ್ಸ್ ರನ್ ಆಗ್ತಿದೆಯಾ ಸರ್? ಏನಾದರೂ ಸರ್ ನೆಕ್ಸ್ಟ್ ಏನಾದರೂ ಪ್ಲಾನ್ ಇದೆಯಾ? ಸರ್ ಆಫರ್ಸ್ ಅಂತೂ ರನ್ ಆಗ್ತಾ ಇದೆ. ಲೈಕ್ ಎಕ್ಸ್ಚೇಂಜ್ ಆಫರ್ ನಡೀತಾ ಇದೆ ಇವಾಗ ಫಾರ್ ವಾಟರ್ ಪಂಪ್ಸ್ ಆಗಿರ್ಬೋದು, ಆಮೇಲೆ ಟಿಲ್ಲರ್ಸ್ ಆಗಿರ್ಬೋದು. ಸೊ ಈ ಥರದ್ದು ನಮ್ಮ ಕಂಟಿನ್ಯೂಸ್ ನಡೀತಾ ಇರುತ್ತೆ. ಆಮೇಲೆ ಇವಾಗ ಮಾನ್ಸೂನ್ ಸೀಸನ್ ಬರುತ್ತಲ್ಲ, ಮಾನ್ಸೂನ್ ಸೀಸನ್ಗೆ ಕಾರ್ ಹೈ ಪ್ರೆಷರ್ ವಾಷರ್ಸ್ ಮತ್ತೆ ವ್ಯಾಕ್ಯೂಮ್ ಕ್ಲೀನರ್ಸ್, ಇದ್ರ ಮೇಲೆಲ್ಲ ನಮ್ದು ಆಫರ್ಸ್ ಬರ್ತಾನೆ ಇರುತ್ತೆ. ಓಕೆ, ಸೊ ವಂಡರ್ಫುಲ್. ಸೊ ಇನ್ನು ನೆಕ್ಸ್ಟ್ ಇನ್ನು ಯಾರಾದರೂ ನಿಮ್ಮ ಕಸ್ಟಮರ್ ಆಗಿ ಜಾಯ್ನ್ ಆಗಬೇಕು ಅಂತಿದ್ರೆ, ಅಥವಾ ನಿಮ್ಮ ಆಲ್ರೆಡಿ ಕಸ್ಟಮರ್ಸ್ ಯಾರಿದ್ರು ಅವರಿಗೆ ನಿಮಗೇನೋ ರೀಚ್ ಔಟ್ ಮಾಡಬೇಕು ಅಂತಿದ್ರೆ, ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಿದ್ರೆ ಅವ್ರು ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್? ಎಸ್ ಸರ್. ಸರ್ ಐ ಥಿಂಕ್ ಡಿಸ್ಪ್ಲೇಲಿ ಬರ್ತಾ ಇರ್ಬೋದು. ಈಗ ನಮ್ದು ಡೀಲರ್, ಹುಬ್ಳಿ ಡೀಲರ್ದು ಕಾಂಟ್ಯಾಕ್ಟ್ ನಂಬರ್ಸ್ ಇದೆ. ಅದು ಅವ್ರಿಗೆ ಇವಾಗ ಡೀಲರ್ಸ್ ಯಾವ ಏರಿಯಾದಲ್ಲಿ ಇಲ್ಲ, ಸೊ ನಮ್ದು ರೀಚಸ್ ಅಂತ ಒಂದು ಪ್ಲಾಟ್ಫಾರ್ಮ್ ಮಾಡಿದೀವಿ ಸರ್. ಅದರಲ್ಲಿ ಕಸ್ಟಮರ್ ಡೈರೆಕ್ಟ್ ಆಗಿ ನಮ್ಮ ಸ್ಟಿಲ್ ಕಂಪ್ನಿಗೆ ಮಾತಾಡ್ಕೊಡ್ಬೋದು. ಅವರು ಎಲ್ಲಿ ಡೀಲರ್ಸ್ ಇಲ್ಲ ಅಥವಾ ನಮಗೆ ಕನೆಕ್ಟ್ ಮಾಡ್ತಾರೆ, ಅಥವಾ ನಿಯರ್ ಬೈ ಡೀಲರ್ಸ್ಗೆ ಅವರು ಕನೆಕ್ಟ್ ಮಾಡಿ ಕೊಡ್ತಾರೆ. ಓಕೆ, ವಂಡರ್ಫುಲ್. ಸೊ ಇವರ ಸ್ಟಿಲ್ ಇಂಡಿಯಾ ಕಂಪನಿ ಇವರ ವೆಬ್ಸೈಟ್ ಕೂಡ ನಿಮಗೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಈ ವೆಬ್ಸೈಟಿಗೆ ಕೂಡ ನೀವು ಲಾಗಿನ್ ಆಗ್ಬೋದು. ಅವರ ಪ್ರಾಡಕ್ಟ್ಸ್ ಬಗ್ಗೆ ಇರ್ಬೋದು, ಅಥವಾ ಕಂಪನಿ ಬಗ್ಗೆ ನಿಮ್ಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಬೇಕಾದ್ರೆ ಈ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಿಮ್ಮ ಫಾರ್ಮರ್ಸ್ ಹತ್ರ ನಾನು ಮಾತಾಡಿದಾಗ ತುಂಬ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ, ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಹಾಗೆ ಸ್ಟಿಲ್ ಇಂಡಿಯಾ ಇನ್ನೂ ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ ಅಂತ ನಾನು ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸ್ಟಿಲ್ ಉಪಕರಣ ತನ್ನಿ ಪರಿವರ್ತನೆ.